ಬನ್ನಿ, ನನ್ನ ಇನ್ನೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನನಗೆ ಪರಿಚಯ ಇರೋ ಒಬ್ಬ ಹುಡುಗನಿಗೆ ಕಾಲ್ ಮಾಡಿ ಪ್ರ್ಯಾಂಕ್ ಮಾಡೋ ಪ್ರಯತ್ನ ಮಾಡ್ತೀನಿ. ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬಸವ ಕ್ರಿಯೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ ರಿಂಗ್ ಆಗ್ತಾ ಇದೆ. ಹಲೋ, ಹೌದು, ಸ್ವಲ್ಪ ಮಾತಾಡ್ಬೇಕಿತ್ತು. ನಾನು ಯಾರು ಹೇಳಿ ನೀವು? ಅಲ್ಲ, ನೀವು ಹುಡುಗಿ ಹುಡುಕ್ತಾ ಇದ್ದೀರಾ ತಾನೇ? ಹೌದು, ನಾನು ಆಫೀಸಲ್ಲಿ ಇದ್ದೀನಲ್ಲ. ಹೌದಾ, ನಾನು ನಿಮ್ದು ಪ್ರೊಫೈಲ್ ನ ಈ ಇಂಟರ್ನೆಟ್ ನಲ್ಲಿ ಹಾಕಿರ್ತಾರಲ್ಲ, ಯಾವ್ದು ಇದು ಮ್ಯಾಟ್ರಿಮೋನಿಯಲ್ಲಿ ನೋಡ್ದೆ. ಹೌದು 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 ನವೀನೇ. ಹೌದೌದು, ನಾನೇ ಹೇಳಿ ಹೇಳಿ. ಇವಾಗ ಏಜ್ ಎಷ್ಟು? ನನ್ಗೆ ಇವಾಗ 30. ಅದ್ರಲ್ಲಿ ಇಂಜಿನಿಯರಿಂಗ್ ಅಂತ ಮೆನ್ಷನ್ ಮಾಡಿದಿರಲ್ಲ, ಅದ್ರಲ್ಲಿ ನೀವೇನ್ ಕೆಲಸ ಮಾಡ್ತಾ ಇರೋದು? ಇಂಜಿನಿಯರ್. ಹೌದಾ, ಅದೇ ನಿಮ್ ಜಮೀನ್ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಮಾತಾಡ್ಬೇಕಿದೆ. ನಿಮಗೆಲ್ಲ ಎಷ್ಟು ಮಕ್ಳಿದ್ದೀರಾ? ಎಷ್ಟು ಜಮೀನ್ ಇದೆ ನಿಮ್ಗೆ? ನಮ್ಗೆ ಇಬ್ರು ನಿಮ್ಗೆ ಇಬ್ರು ಮಕ್ಳ? ಮದುವೆ ಆಗಿದೆ? ನಮ್ದಲ್ಲ, ನಮ್ ತಂದೆಯವ್ರಿಗೆ. ನಮ್ ತಂದೆಯವ್ರಿಗೆ ಇಬ್ರು ಮಕ್ಳು. ಅದ್ರ ನಾನೊಬ್ಬ, ನಮ್ ತಂಗಿ ಒಬ್ಳು. ನಮ್ಗೊಂದು 5 ಎಕರೆ ಜಮೀನ್ ಇದೆ. ಬೆಂಗಳೂರಲ್ಲಿ ಇದ್ದೀರಾ ನೀವು? ನಾವು ಬೆಂಗಳೂರಲ್ಲಿ ಇರೋದು. ಯಾವ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರೋದು? ನಮ್ಮ ಮಗಳು ನಿಮ್ ಪ್ರೊಫೈಲ್ ನೋಡಿದಾಳೆ, ಇಷ್ಟಪಟ್ಟಿದ್ದಾಳೆ. ಫೋಟೋದಲ್ಲೆಲ್ಲ ತುಂಬಾ ಚೆನ್ನಾಗಿ ಕಾಣ್ತಾ ಇದೀರಾ. ಅದಕ್ಕೇನೆ ಫೋನ್ ಮಾಡಿ ಮಾತಾಡಿ ಅಪ್ಪಾಜಿ ಅಂತ ಹೇಳಿದ್ಲು. ನಿಮಗೆ ಅದ್ರಲ್ಲಿ ಹವ್ಯಾಸದಲ್ಲೆಲ್ಲ ಕ್ರಿಕೆಟ್ ಆಡ್ತೀನಿ ಅಂತ ಹಾಕಿದಿರಲ್ಲ. ನಿನ್ನೆ ಕ್ರಿಕೆಟ್ ಬರ್ತಾ ಇತ್ತು, ಟಿವಿಲಿ ಹುಡುಕಾನೆ ಇದ್ಲು, ನೀವು ಕಾಣ್ಲಿಲ್ಲ. ಟಿವಿಲಿ ಕ್ರಿಕೆಟ್ ಅಲ್ಲಿ ಬರ್ತಾ ಇತ್ತಲ್ಲ. ಅಲ್ಲ ಸರ್, ನಾನು ಕ್ರಿಕೆಟ್ ಊರಲ್ಲಿ ಆಡೋದು. ನೀವು ಇದ್ರಲ್ಲಿ ನೋಡಿದ್ರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಪ್ಲೇಯರ್ ಅಲ್ಲ, ನಾನು ಊರಲ್ಲಿ ಆಡೋದು. ನಾವು ಅದು ಇಷ್ಟ ಅಂತ ಹಾಕಿರೋದು. ಬೇರೆ ತರ ತಿಳ್ಕೊಬೇಡಿ. ಯಾವ ತರ ಹುಡುಗಿ ಹುಡುಕ್ತಾ ಇದೀರಾ? ಇವ್ರೆ ಮನೆಗೆ ಅಡ್ಜಸ್ಟ್ ಮಾಡ್ಕೊ ಹೋಗುವಂತ ಹುಡುಗಿ ಹುಡುಕ್ತಾ ಇದೀವಿ ಸರ್. ಅದೇ ನಮ್ಮ ಮಗಳು ಒಂದ್ಸಲ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾಳೆ. ಪಾಪ ಅವಳು ತುಂಬಾ ಕಷ್ಟದಿಂದಾನೇ ಬೆಳೆದಿರೋ ಹುಡುಗಿ. ನಾವು ಎಲ್ಲಾ ಯಾವ ತರ ವಿನಯವಾಗಿರ್ಬೇಕು ಅದೆಲ್ಲ ಹೇಳ್ಕೊಟ್ಟಿದೀವಿ. ಅಂದ್ರೆ ಸ್ವಲ್ಪ ಅವಾಗ ಸ್ವಲ್ಪ ಮರವಿನ ಕಾಯಿಲೆ ಒಂದಿದೆ. ನಿಮ್ಗೆ ಏನೋ ತಕರಾರಿಲ್ಲ ಅಂದ್ರೆ ಬೇಕಿದ್ರೆ ಮಾತಾಡ್ಬೋದು ನಾವು. ಯಾವ ತರ ಮರವು ಸರ್ ಅದು? ಅದೇ ಒಂದ್ ಸ್ವಲ್ಪ ಮರವಿನ ಕಾಯಿಲೆ ಇದೆ. ಬಟ್ ನಾವು ಕೂತ್ಕೊಂಡು ಅವಳಿಗೆ ಅರ್ಥ ಮಾಡಿಸಿದ್ರೆ ಮತ್ತೆ ನೆನ್ಪಾಗ್ಬಿಡುತ್ತೆ. ಹೌದಾ, ಪರವಾಗಿಲ್ಲ ಸರ್. ಒಂದೊಂದ್ಸಲ ನನ್ ಮರ್ತೋಗ್ಬಿಡ್ತಾಳೆ, ತಂದೆ ಅನ್ನೋದನ್ನೇ ಮರ್ತೋಗ್ಬಿಡ್ತಾಳೆ. ಓಕೆ ಅಂದ್ರೆ ಅದೇನು ಮಾತುಕತೆ ಮಾಡ್ಬೋದು ಇವ್ರೆ. ಪರವಾಗಿಲ್ಲ ಬಿಡಿ. ಹೆಂಗೋ ಮದ್ವೆ ಆದ್ಮೇಲೆ ಮದ್ವೆ ವಿಡಿಯೋ ಇರ್ತಲ್ಲ, ತೋರ್ಸ್ಕೊಂಡು ಹೆಂಗೋ ಸಂಸಾರ ಮಾಡ್ಕೊಂಡು ಹೋಗ್ತೀವಿ. ಅಲ್ಲ, ಮದ್ವೆ ವಿಡಿಯೋ ಏನೋ ತೋರಿಸ್ತೀನಿ ಅಂತ ಇದೀರಾ. ಆದ್ರೆ ಸ್ವಲ್ಪ ಹುಡುಗಿಗೆ ಅದು ವಿಡಿಯೋ ಅಂದ್ರೆ ಸ್ವಲ್ಪ ಕಣ್ಣು ಮಂಬು, ಕಣ್ಣು ಸ್ವಲ್ಪ ಕಾಣಲ್ಲ. ವಿಡಿಯೋ ಅದಲ್ಲ. ಹೌದಾ, ಮತ್ತೆ ನಿಮ್ಮೆಲ್ಲ ಹೆಂಗ್ ಕಂಡಿಡಿತಾರ? ನಮ್ನೆಲ್ಲ ಅಂದ್ರೆ ನಾವ್ ಜೊತೆ ಇರ್ತೀವಲ್ಲ, ಸ್ವಲ್ಪ ಸ್ಪರ್ಶ ಜ್ಞಾನ ಅಂದ್ರೆ ನಮ್ನ ಮುಟ್ಟಿದ್ರೆಲ್ಲ ಗೊತ್ತಾಗುತ್ತೆ ಅವಳಿಗೆ ಯಾರ ತಂದೆ ಏನು ಅಂತ. ಹಂಗೆ ನಾಳೆ ನಿಮ್ ಜೊತೆನೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಳೆ. ಅದೇ, ಬಟ್ ನೀವು ಓಕೆ ಅಂದ್ರೆ ಒಂದ್ಸಲ ಬಂದು ಮಾತಾಡ್ಬೋದು. ನೋಡಿ, ಯೋಚನೆ ಮಾಡಿ ಹೇಳಿ. ಮತ್ತೆ ನೀವು ಏನೋ ಅರ್ಜೆಂಟ್ ಅಲ್ಲಿ ಒಪ್ಕೊಂಡು ನಂತರ ಆಮೇಲೆ ಇದನ್ನ ತೊಂದರೆ ಮಾಡ್ಕೊಳೋದ್ ಬೇಡ. ಅದೇ ನಿಮ್ದೇನ್ ಡಿಸಿಷನ್ ಹೇಳಿದ್ರೆ ನಾವ್ ಮುಂದೆ ಮಾತಾಡೋದಕ್ಕೆ ಅನುಕೂಲ ಆಗುತ್ತೆ. ಅಲ್ಲ, ನಮ್ಮ ಮಗಳು ನಿಮ್ನ ಇಷ್ಟಪಟ್ಟಿದ್ದಾಳೆ. ಅಲ್ಲ, ನಿಮ್ಗೆ ಏನ್ ಅಭ್ಯಂತರ ಇಲ್ಲ ಅಂದ್ರೆ ಮಾತಾಡ್ಬೋದಲ್ಲ. ನಾನು ಒಂದ್ಸಲ ನೋಡ್ಬಿಟ್ಟು ಆಮೇಲೆ ಹೇಳ್ಬೋದಾ? ಅಂದ್ರೆ ನೋಡ್ಬಿಟ್ಟು ಅಂದ್ರೆ ಯಾವ ತರ ಹೇಳ್ತಾ ಇದ್ರ ಇವ್ರು? ನೀವು ಮನೆಗ್ ಬಂದು ನೋಡಿ. ಅಂದ್ರೆ ನಿಮ್ಗೂ ಒಪ್ಪಿಗೆ ಐತಾ? ಅಂತಲ್ಲ, ಒಂದ್ಸರಿ ಬಂದು ನೋಡ್ಬೇಕಲ್ಲ ಹೆಂಗೆ ಏನು ಅಂತ. ಅಲ್ಲ, ಅವಳಿಗೆ ಸ್ವಲ್ಪ ಮರುವಿಂದು ಸ್ವಲ್ಪ ಇದೆ, ಆಮೇಲೆ ಕಣ್ಣು ಸ್ವಲ್ಪ ಸರಿಯಾಗಿ ಕಾಣಿಸ್ತಾ ಇಲ್ಲ. ಇದೆಲ್ಲ ಒಪ್ಪಿಗೆ ಅಂದ್ರೆ ಬೇಕಾದ್ರೆ ನಾವು ಮುಂದುವರಿಬಹುದು. ಪರವಾಗಿಲ್ಲ, ನಮ್ಗೇನು ಇದೇನಿಲ್ಲ. ಮನುಷ್ಯ ಅಂದ್ಮೇಲೆ ಒಂದ್ ನ್ಯೂನತೆ ಇದ್ದೇ ಇರುತ್ತೆ. ಹೊಂದಾಣಿಕೆ ಹೋದ್ರೆ ಸಾಕು ಸರ್. ಅಂದ್ರೆ ನಿಮ್ಗೂ ಆಲ್ಮೋಸ್ಟ್ ಒಪ್ಪಿಗೆ ಇದೆ ಮದ್ವೆ ಆಗೋದಕ್ಕೆ ಹಂಗಾದ್ರೆ? ಒಂದ್ಸಲ ಬಂದ್ ನೋಡ್ಬಿಡ್ತೀನಿ ಸರ್. ಅಲ್ಲ, ಒಪ್ಪಿಗೆ ಇದೆಯಾ ಹಂಗೆ ಹೇಳಿ ಮತ್ತೆ ಬರೋದು. ಅಲ್ಲ, ನಾನ್ ನಿಮ್ಮ ಹತ್ರ ಏನ್ ಸುಳ್ಳು ಹೇಳಿಲ್ಲ. ಒಂದ್ ಸ್ವಲ್ಪ ಮರವಿನ ಕಾಯಿಲೆ ಇದೆ, ಅದ್ ಬಿಟ್ರೆ ಒಂದ್ ಸ್ವಲ್ಪ ಕಣ್ಣು ಇದಾಗಲ್ಲ, ಅಷ್ಟು ಕಾಣಿಸಲ್ಲ ಅಂತ ಹೇಳಕ್ ಆಗಲ್ಲ. ಕಾಣಿಸುತ್ತೆ. ಬಟ್ ಅದೇ, ನೀವ್ ಏನಾದ್ರು ಒಪ್ಪಿಗೆ ಅಂತ ಹೇಳಿದ್ರೆ ಬೇಕಾದ್ರೆ ಮುಂದುವರಿಬಹುದು. ಅವಳು ನಿಮ್ಗೆ ಇಷ್ಟಪಟ್ಟಿದ್ದಾಳೆ. ಹೌದಾ? ಅಲ್ಲ, ಆದ್ರೂ ನಾವ್ ಒಂದ್ಸರಿ ಬಂದ್ ನೋಡ್ಬೇಕಲ್ವಾ ಶಾಸ್ತ್ರ ಪ್ರಕಾರ.
ಅಂದ್ರೆ ಒಟ್ಟು ನೀವು ಆತರ ಆದ್ರೂ ಈ ತರ ನಾನೇನ್ ಎರಡು ಹೇಳಿದೆ ಆ ಎರಡಿದ್ರು ನೀವು ಮದುವೆ ಆಗೋದಕ್ಕೆ ಒಪ್ಕೊಳಕ್ ರೆಡಿ. ಪರವಾಗಿಲ್ಲ ಒಪ್ಕೋತೀವಿ. ಅಂದ್ರೆ ಒಂದು ದಿನ ನೋಡ್ಬೇಕಲ್ವಾ. ಅವ್ರೆ ನೀವೇನ್ ಬರೋದ್ ಬೇಡ, ನಾಳೆ ಬರ್ತೀನಿ ಆಫೀಸ್ ಹತ್ರ. ನನ್ನ ಆಫೀಸ್ ನಿಮ್ಗೆ ಗೊತ್ತು? ನವೀನ್ ದತ್ತು ನಿನ್ ಜೊತೆ ಮಾತಾಡಿದ್ದು ಗೊತ್ತಾಯ್ತಾ ಯಾರು ಅಂತ ಈಗ? ನೀವ ಸರ್ ನಾವು ಹೆಣ್ ಸಿಗ್ತಾ ಇಲ್ಲ ಅಂತ ಹುಡುಕ್ತಾ ಇದೀವಿ, ನೀವ್ ಅದ್ರ ಮೇಲೆ ಇಷ್ಟ ಸಮಸ್ಯೆ ಬೇರೆ ಅಲ್ಲಪ್ಪ, ಹೆಣ್ ಸಿಗ್ತಾ ಇಲ್ಲ ಅಂತ ನೀನೇನ್ ಫೋಟೋ ನೋಡಿಲ್ಲ ಏನಿಲ್ಲ, ಕಣ್ಣು ಸರಿ ಇಲ್ಲ, ಆಮೇಲೆ ಏನು ಮರ್ವಿಂಗ್ ಕಾಯಿಲೆ ಐತೆ ಅಂದ್ರೆ ಒಪ್ಕೊಳಕ್ ರೆಡಿ ಇದೆಯಲ್ಲ, ಅಷ್ಟು ಅರ್ಜೆಂಟ್ ಇದೆಯಾ? ಸರ್ ಎಲ್ಲಾ ಕಡೆ ಹುಡುಗಿರ್ ಡಿಮ್ಯಾಂಡ್ ಆಗಿರೋದ್ರಿಂದ ಕೊಟ್ರೆ ಸಾಕು ಅನ್ಸ್ಬಿಟ್ಟೈತೆ, ಬೇಗ ಮದ್ವೆ. ಅಲ್ಲಪ್ಪ, ಹುಡುಗಿ ಕೊಟ್ರೆ ಸಾಕು ಅಂತ ಮರ್ವಿಂಗ್ ಕಾಯಿಲೆ ಇದ್ದಾರ ನಿಂಗ್ ನಿಜವಾಗ್ಲೂ ಎಲ್ಲಾರು ಮದ್ವೆ ಆಗಿ ನಾಳೆ ಮರ್ತೋಗ್ಬಿಟ್ರೆ ಏನ್ ಮಾಡ್ತೀಯೋ? ಅಯ್ಯೋ ಅದೇನೋ ಒಂದು ಮುಂದೆ ಆಗುತ್ತೆ, ಫಸ್ಟ್ ಹುಡುಗಿ ಕೊಟ್ರೆ ಸಾಕಲ್ವಾ ಸರ್? ಒಳ್ಳೇದಾಗ್ಲಪ್ಪ, ಬೇಗ ಸಿಗ್ಲಿ. ಏನ್ ಬೇಜಾರಾಗೋಕ್ ಹೋಗ್ಬೇಡ, ತಮಾಷೆಗೆ ಮಾಡಿದ್ದು. ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿರೋದ್ ನೋಡಿದೀಯಲ್ಲ? ನೋಡಿದ್ದೀನಿ ಸರ್. ಈ ವಿಡಿಯೋನ ಹಾಕ್ತೀನಿ, ಏನ್ ತೊಂದ್ರೆ ಇಲ್ಲ ತಾನೆ? ನಿಮ್ ಕಡೆ ಯಾರ ಇದ್ರೆ ಹೇಳಿ ಸರ್. ಅಲ್ಲ, ಈ ವಿಡಿಯೋನ ಹಾಕ್ತೀನಿ, ತೊಂದ್ರೆ ಇಲ್ಲ ತಾನೆ? ತೊಂದ್ರೆ ಇಲ್ಲ ಸರ್, ಪರವಾಗಿಲ್ಲ. ಓಕೆ ಅಪ್ಪ, ಬೇಗ ಸಿಗ್ಲಿ, ಮದುವೆ ಊಟ ಹಾಕ್ಸು. ಥ್ಯಾಂಕ್ ಯು ಸರ್. ಅಂತ ಅರ್ಜೆಂಟಿಗೆ ಹಳ್ಳಕ್ ಬೀಳ್ಬೇಡ, ನೋಡಿ ಯೋಚನೆ ಮಾಡಿ ಮದ್ವೆ ಆಗೋ, ಲೈಫಲ್ಲಿ ಒಂದೇ ಸಲ ಮದ್ವೆ ಆಗೋದು. ಹಳ್ಳಕ್ಕೋ ಊರಿಗೂ ಎಲ್ಲಾರು ಹುಡುಗಿ ಸಿಕ್ ಮದ್ವೆ ಆದ್ರೆ ಸಾಕದ. ಏನ್ ಮಾಡೋದಪ್ಪ, ಎಲ್ಲಾ ಕಡೆ ಅದೇ ಸಮಸ್ಯೆ ಆಗ್ಬಿಟ್ಟೈತಿ ಈಗ. ಸರಿ, ಬೇಗ ಮದ್ವೆ ಊಟ ಹಾಕ್ಸಪ್ಪ. ಥ್ಯಾಂಕ್ ಯು. ಇದು ನನ್ನ ಮೊದಲನೇ ಫ್ರ್ಯಾಂಕ್ ಕಾಲ್ ವಿಡಿಯೋ. ಇಷ್ಟ ಆದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ. ಏನಾದ್ರು ತಪ್ಪಿದ್ರೆ ತಿದ್ಕೋತೀನಿ. ಹಾಗೆ ನಿಮ್ ಗೆಳೆಯರಿಗೆ ಯಾರಿಗಾದ್ರು ಇದೇ ರೀತಿ ಫ್ರ್ಯಾಂಕ್ ಮಾಡ್ಬೇಕು ಅಂತ ಅನ್ಸಿದ್ರೆ ಇಲ್ಲಿ ಕಾಣ್ತಾ ಇರೋ ನಂಬರ್ಗೆ ಅವ್ರ ಡೀಟೇಲ್ಸ್ ಕಳಿಸಿ, ಅವ್ರಿಗೂ ಇದೇ ರೀತಿ ಫ್ರ್ಯಾಂಕ್ ಮಾಡೋ ಪ್ರಯತ್ನ ಮಾಡ್ತೀನಿ. ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಬಸವ ಕನ್ನಡ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದ.